ಕಣ್ಣಪ್ಪ, ಮುಂಚೆ ಒಂದು ಕಾಲ ಇತ್ತು ಗುರುವೆ. ಸಿನಿಮಾಗಳಲ್ಲಿ ಕ್ಯಾಮಿಯೋ ಅಪಿಯರೆನ್ಸಸ್ ಇದ್ರೆ ಅದನ್ನ ಪಬ್ಲಿಕ್ಗೆ ರಿವೀಲ್ ಮಾಡದೆ ಅದನ್ನ ಸರ್ಪ್ರೈಸ್ ಎಲಿಮೆಂಟ್ ಆಗಿ ಸಿನಿಮಾದಲ್ಲಿ ಬಿಚ್ಚಿಡ್ತಾ ಇದ್ರು. ಬಟ್ ಈಗೆಲ್ಲ ಅದನ್ನ ಮಾರ್ಕೆಟಿಂಗ್ ಅಂತಾನೆ ಹಾಕೊಂಡು ಉಜ್ಜಾಡ್ತಾ ಇರೋದನ್ನ ನೋಡಿದ್ರೆ ಅದು ನಿಜವಾಗ್ಲೂ ಸಿನಿಮಾದ ಇಂಪ್ಯಾಕ್ಟ್ ಅನ್ನ ಹೆಚ್ಚುತ್ತೋ ಅಥವಾ ಕಡಿಮೆ ಮಾಡುತ್ತೋ ಅನ್ನೋದು ಅರ್ಥನೇ ಆಗ್ತಿಲ್ಲ. ಇವತ್ತು ಥಿಯೇಟರ್ ಅಲ್ಲಿ ಕಣ್ಣಪ್ಪ ಸಿನಿಮಾವನ್ನ ನೋಡಿದ ನಮಗೆ ಈ ಪ್ರಶ್ನೆ ಮತ್ತೆ ಮತ್ತೆ ತಲೆಗೆ ಬರ್ತಿದೆ ಗುರುವೆ. ಮುಖೇಶ್ ಕುಮಾರ್ ಸಿಂಗ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ವಿಷ್ಣು ಮಂಚು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದು ಅಲ್ಲದೆ ಮೋಹನ್ ಲಾಲ್, ಪ್ರಭಾಸ್, ಅಕ್ಷಯ್ ಕುಮಾರ್, ಕಾಜಲ್ ಅಗರ್ವಾಲ್ ಅವರು ಕ್ಯಾಮಿಯೋ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬನ್ನಿ ಹಾಗಿದ್ರೆ ಕನ್ನಡದ ಭಾಷೆಯಲ್ಲಿ ಥಿಯೇಟರ್ಗಳಲ್ಲಿ ಬಂದಿರುವಂತಹ ಈ ಸಿನಿಮಾ ನೋಡಿ ನಮ್ಗೇನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು, ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪರಮಾತ್ಮ ಶಿವನ ಪರಮ ಭಕ್ತನಾದ ಕಣ್ಣಪ್ಪನ ದಂತಕಥೆಯ ಮೇಲೆ ಈ ಸಿನಿಮಾ ಬೆಳಕು ಚೆಲ್ಲುತ್ತೆ. ಅವರ ಆಧ್ಯಾತ್ಮ ಏನ್ ಹೇಳುತ್ತೆ, ಏನನ್ನ ಸಾಧಿಸೋದಕ್ಕೆ ಅವ್ರು ಹೋರಾಡಿದ್ರು, ಅಲ್ಲಿ ರುದ್ರ, ಕಿರಾಟ ಇವರ ಪಾತ್ರವೇನು ಅನ್ನೋದೇ ಇಲ್ಲಿನ ಪ್ಲಾಟ್. ಬಿಗ್ಗೆಸ್ಟ್ ಪಾಸಿಟಿವ್ ಆಫ್ ದ ಫಿಲಂ ಅಂದ್ರೆ ಅದು ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್. ಪರಮಾತ್ಮ ಶಿವನನ್ನ, ಕಣ್ಣಪ್ಪನನ್ನ ಎಲ್ಲೆಲ್ಲಿ ಎಲಿವೇಟ್ ಮಾಡಬೇಕೋ ಅಲ್ಲಲ್ಲಿ ಆ BGM ಸಕ್ಕತ್ತಾಗಿ ವರ್ಕ್ ಆಗಿದೆ. ಜಾಸ್ತಿ ಲೌಡ್ ಆಗಿಲ್ಲ, ಬಟ್ ಅದು ಬಿಗ್ ಸ್ಕ್ರೀನ್ ನಲ್ಲಿ ಕೊಟ್ಟಂತಹ ಅನುಭವ ಚೆನ್ನಾಗಿತ್ತು. ಅಂಡ್ ಥ್ರೂ ಔಟ್ ದ ಫಿಲಂ ಡಿಸಪಾಯಿಂಟ್ ಮಾಡದೇ ಇರುವಂತಹ ಅಂಶ ಕೂಡ ಈ BGM. ಶಿವ ಅಂದ ತಕ್ಷಣನೇ ಅದೊಂದು ಪಾಸಿಟಿವ್ ವೈಬ್ ಇದೆ. ಅಂಡ್ ಅದೇ ಅಂಶ ಅಲ್ಲಲ್ಲಿ ಡಲ್ ಸೀನ್ಸ್ ಇದ್ರು ಅದನ್ನ ಕಾಪಾಡಿದ್ದು. ಸೀನ್ಸ್ ಗಳು ಚೆನ್ನಾಗಿಲ್ದೇ ಇದ್ರು ಪರಮಾತ್ಮ ಶಿವನನ್ನ ತೆರೆ ಮೇಲೆ ನೋಡ್ಬೇಕಿದ್ರೆ ಅವೆಲ್ಲ ವಾಯ್ಡ್ ಅಂತ ಅನ್ಸಿದ್ವು. ಸಿನಿಮಾದ ಮಹಾಶಿವರಾತ್ರಿ ಇನ್ನೊಂದು ಬಿಗ್ ಹೈಲೈಟ್. ಇಲ್ಲಿ ಪ್ರಭಾಸ್ ಅವರ ಕ್ಯಾಮಿಯೋ ಕೂಡ ಇದೆ. ಸಿನಿಮಾ ಬೀಳ್ತಿದೆ ಅಂದಾಗ್ಲೆಲ್ಲ ಅಲ್ಲಲ್ಲಿ ಒಳ್ಳೆ ಸೀನ್ಸ್ ನ ಪ್ಲೇಸ್ ಮಾಡಿ ಅದನ್ನ ಪುನಃ ಟ್ರ್ಯಾಕ್ ಗೆ ತರುವಂತಹ ಕೆಲಸ ಇಲ್ಲಾಗಿದೆ. ವಿಷ್ಣು ಮಂಚು ಅವರ ಮೊದಲ ಸಿನಿಮಾ ನಾನು ಥಿಯೇಟರ್ ಅಲ್ಲಿ ನೋಡ್ತಾ ಇರೋದು. ಮೋಸ್ಟ್ ಆಫ್ ದ ಆಕ್ಟಿಂಗ್, ಡೈಲಾಗ್ ಡೆಲಿವರಿ, ಆಡಿಯೋ ಲಾಂಚು, ಪ್ರೀ ರಿಲೀಸ್ ಎಲ್ಲ ಆಗೋಗುತ್ತಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಇದು ಅದಕ್ಕೆ ಹೊರತಾಗಿದೆ. ಅವರ ಪಾತ್ರದ ಪಿಚ್ ಅನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕನಾಗಿ ಡೆಲಿವರ್ ಮಾಡಿದ್ದಾರೆ ಅಂತ ಅನಿಸ್ತು. ಅಲ್ಲಲ್ಲಿ ಇಷ್ಟೊಂದು ಹೈ ಪಿಚ್ ಬೇಡವಲ್ಲ ಅಂತ ಅನ್ಸಿದ್ದು ನಿಜ. ಬಟ್ ಇಷ್ಟು ದೊಡ್ಡ ಕ್ಯಾನ್ವಾಸ್ ನ ಸಿನಿಮಾನ ಮೊದಲ ಬಾರಿ, ಅದು ಬೇರೆ ಮೈಥಾಲಜಿಕಲ್ ಜಾನರ್ ಅಲ್ಲಿ ಕಾಣಿಸ್ಕೊಳ್ತಿರುವಂತಹ ಕಾರಣ ಓವರ್ ಆಲ್ ಅವರ ಪರ್ಫಾರ್ಮೆನ್ಸ್ ಪರವಾಗಿಲ್ಲ ಅಂತ ಅನಿಸ್ತು. ಪ್ರಭಾಸ್, ಮೋಹನ್ ಲಾಲ್, ಅಕ್ಷಯ್ ಕುಮಾರ್ ಅವರ ಸೀನ್ಸ್ ಗಳು ಬರ್ತವೆ. ಸ್ಕ್ರೀನ್ ಟೈಮ್ ಕ್ಯಾಮಿಯೋಗಿಂತ ಜಾಸ್ತಿ ಇದ್ರು ಅವು ಅಂತಹ ಕ್ರೇಜಿ ಇಂಪ್ಯಾಕ್ಟ್ ಏನ್ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಬಹಳ ರೊಟೀನ್ ಅಪ್ರೋಚ್ ಅನ್ನ ಫಾಲೋ ಮಾಡಿದ್ದಾರೆ. ಇದರಿಂದ ಸ್ಟೋರಿಗೂ ಕೂಡ ಅಷ್ಟೇನ್ ಇಂಪ್ಯಾಕ್ಟ್ ಆಗ್ಲಿಲ್ಲ. ನಾವು ಯೂಶುವಲ್ ಮಾಸ್ ಮಸಾಲಾ ಸಿನಿಮಾದಲ್ಲಿ ನೋಡುವಂತಹ ಕ್ಯಾಮಿಯೋ ಅಪ್ರೋಚ್ನೆ ಇಲ್ಲಿ ಇನ್ನೊಂದು ಸ್ವಲ್ಪ ಡಲ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ಅಲ್ಲಿ ಡ್ರಾಮಾ ಪೋರ್ಷನ್ಸ್ ಗಳು ಚೆನ್ನಾಗಿದ್ವು. ಫಸ್ಟ್ ಹಾಫ್ ಅಲ್ಲಿ ಚುಚ್ಚಿದ ಮುಳ್ಳುಗಳನ್ನ ತೆಗೆಯುವಂತಹ ಕೆಲಸ ಆ ಒಳ್ಳೆ ಡ್ರಾಮಾ ಅಂಡ್ ಡೈಲಾಗ್ಸ್ ಗಳು ಮಾಡಿದ್ವು ಅಂತ ಹೇಳ್ತೀನಿ. ಸ್ಕೇಲು ಮತ್ತೆ ಆಕ್ಷನ್ ಮೇಲೆ ಫೋಕಸ್ ಮಾಡದೆ ಸಂಭಾಷಣೆಯ ಮೇಲೆ, ಆಗು ಹೋಗುಗಳ ಮೇಲೆ ಹೆಚ್ಚು ಫೋಕಸ್ ಸೆಕೆಂಡ್ ಹಾಫ್ ನಲ್ಲಿ ಆಗಿದೆ. ಅದು ಫಸ್ಟ್ ಹಾಫ್ ನಲ್ಲೂ ವರ್ಕ್ ಆಗ್ಬೇಕಿತ್ತು. ಸಾಕಷ್ಟು ಜನ ನಂಬಿ ಪೂಜಿಸುವಂತಹ ದೇವರ ಮೇಲೆ, ಅವನ ಪರಮ ಭಕ್ತನ ಮೇಲೆ ಸಿನಿಮಾ ಮಾಡಿದಿರಾ ಅಂತ ಅಂದ್ಮೇಲೆ ಜನ ಅದನ್ನ ಸೆನ್ಸಿಟಿವ್ ಆಗಿ ನೋಡ್ತಾರೆ. ಜಾಸ್ತಿ ಕಂಪ್ಲೇಂಟ್ಸ್ ಕೂಡ ಮಾಡೋದಕ್ಕೆ ಹೋಗಲ್ಲ. ಆ ಒಂದು ಫ್ಯಾಕ್ಟರ್ ನ ಇವರು ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸಿದ್ ಸುಳ್ಳಲ್ಲ. ಕಥೆಯನ್ನ ಎಷ್ಟು ಬೋರಿಂಗ್ ಆಗಿ ಪ್ರೆಸೆಂಟ್ ಮಾಡಬಹುದೋ ಅಷ್ಟು ಬೋರಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ ನ ಪ್ರೊಸೀಡಿಂಗ್ಸ್ ನಿಜವಾಗ್ಲೂ ಬಹಳಷ್ಟು ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡಿದ್ವು. ಅಲ್ಲಲ್ಲಿ ಕೆಲವು ಸೀನ್ಗಳು ಬಂದು ನಿಟ್ಟುಸಿರನ್ನ ಬಿಡೋ ಹಾಗೆ ಮಾಡ್ತು. ಆದ್ರೆ ಅದು ಸಿನಿಮಾದ ಕೊನೆವರೆಗೂ ಕ್ಯಾರಿ ಆಗ್ಲೇ ಇಲ್ಲ. ಇಲ್ಲಿನ ಟ್ರೈಲರ್ ನೋಡಿದಾಗ ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ಸಿತ್ತು. ಬಟ್ ಸಿನಿಮಾದಲ್ಲಿ ಬಹಳಷ್ಟು ಕಡೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹಾಳು ಮಾಡ್ತು ಅಂದ್ರೆ ತಪ್ಪಾಗಲ್ಲ. ರಾಜಮೌಳಿ ಅವರ ಮಟ್ಟಿಗೆ ನಾವು ನಿರೀಕ್ಷೆ ಇಟ್ಟಿಲ್ಲ ಅಂದ್ರೂ ಇಷ್ಟೊಂದು ಸ್ಟಾರ್ಸ್ ನ ರೋಪ್ ಇನ್ ಮಾಡಿದಾಗ ಅದು ಬೆಟರ್ ಆಗ್ಬೇಕಿತ್ತು ಸುಮಾರು ಕಡೆಗಳಲ್ಲಿ ಅಂತ ಹೇಳ್ತೀನಿ. ಸಿನಿಮಾ ಆರ್ಟಿಫಿಷಿಯಲ್ ಅನ್ಸೋದಕ್ಕೆ ಮುಖ್ಯ ಕಾರಣನೇ ಇಲ್ಲಿನ VFX, CG ಹಾಗೂ ಪ್ರೊಡಕ್ಷನ್ ಕ್ವಾಲಿಟಿ. ಆಕ್ಷನ್ ಸೀಕ್ವೆನ್ಸಸ್ ಗಳು ಕೂಡ ಪೂರ್ಲಿ ರಿಟರ್ನ್ ಅಂಡ್ ಕೋರಿಯೋಗ್ರಫ್ಡ್ ಅಂತ ಹೇಳ್ತೀನಿ. ಯಾವುದೇ ಇಂಪ್ಯಾಕ್ಟ್ ಅಲ್ಲಿ ಫೀಲ್ ಆಗ್ಲಿಲ್ಲ. ಆ ಸೀನ್ಸ್ ಗಳಲ್ಲಿ ಇನ್ಫ್ಯಾಕ್ಟ್ ಎಲ್ಲ ಫ್ಲಾಟ್ ಆಗಿ ನಡೀತಾ ಇದ್ವು. ಪ್ಯಾನ್ ಇಂಡಿಯಾ ಅಪ್ರೋಚ್ಗೆ ಬಿದ್ದು ಎಲ್ಲೋ ಕಳೆದೋದ್ರು ಅಂತ ಅನಿಸ್ತು. ಅದು ಕಥೆನ ಡೆಲಿವರ್ ಮಾಡೋದ್ರಲ್ಲಾಗಿರ್ಬೋದು, ಪ್ರೆಸೆಂಟೇಷನ್ ಕ್ವಾಲಿಟಿಯಲ್ಲಿ ಆಗಿರ್ಬೋದು, ಸಾಕಷ್ಟು ಕಡೆ ಗಮನ ಕೊಡಬೇಕಾಗಿತ್ತು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ವೆರಿ ಆವರೇಜ್ ವಾಚ್. ಎಷ್ಟೇ ಸ್ಕೇಲ್ ಹೆಚ್ಚಿಸ್ಕೊಂಡ್ರು, ಎಂತ ಸ್ಟಾರ್ ನ ಕರ್ಕೊಂಡ್ಬಂದು ಕ್ಯಾಮಿಯೋ ಮಾಡಿಸಿದ್ರು, ಅಲ್ಲಿನ ಕಥೆಯನ್ನ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ರೀತಿ ಹೇಳ್ದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಣ್ಣಪ್ಪ ಪ್ರಮುಖ ಉದಾಹರಣೆ. ಅಲ್ಲಲ್ಲಿ ವಾವ್ ಅಂತ ಅನಿಸ್ಕೊಂಡ್ರು ಓವರ್ ಆಲ್ ಪ್ಯಾಕೇಜ್ ನನ್ನ ಪೇಷನ್ಸ್ ಅನ್ನ ತುಂಬಾ ಡಿಮ್ಯಾಂಡ್ ಮಾಡ್ತು. ಆಡಿಯನ್ಸ್ ನ ಗ್ರಾಂಟೆಡ್ ಆಗಿ ತಗೊಂಡ್ರು ಅಂತ ಸೀನ್ 1 ಇಂದಾನೆ ಅನ್ಸ್ಬಿಡ್ತು. ಇದಾಗಿತ್ತು ಕಣ್ಣಪ್ಪ ಸಿನಿಮಾದ ರಿವ್ಯೂ. ನೀವು ಅಪ್ಪಿ ತಪ್ಪಿ ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.